ರಾಜಕೀಯ ನಾಯಕರು ಐಷಾರಾಮಿ ಫ್ಲೈಟು ಹೆಲಿಕಾಪ್ಟರ್ನಲ್ಲಿ ಓಡಾಡೋದು ಸರ್ವೇ ಸಾಮಾನ್ಯ. ಆದರೆ ಈಗ ಸಚಿವ ಜಮೀರ್ ಅಹಮದ್ ಫ್ಲೈಟ್ ಪ್ರಹಸನ ವಿಪಕ್ಷ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮುಖ್ಯಮಂತ್ರಿ ಜೊತೆ ಐಷಾರಾಮಿ ಜೆಟ್ನಲ್ಲಿ ದಿಲ್ಲಿ ಯಾತ್ರೆ ಮಾಡಿ ಬಂದಿದ್ದನ್ನ ರಾಕಿ ಬಾಯ್ ಸ್ಟೈಲಲ್ಲಿ ಪೋಸ್ ಕೊಟ್ಟಿದ್ದಾರೆ ಜಮೀರ್ ನಡೆಯನ್ನ ಕೇಸರಿ ಪಡೆ ಖಂಡಿಸಿದ್ದು, ಖಾಸಗಿ ಜೆಟ್ನಲ್ಲಿ ಪ್ರಯಾಣಿಸಿದ್ದನ್ನ ಬರಗಾಲದ ಬವಣೆಗೆ ಲಿಂಕ್ ಮಾಡಿ ಕಿಡಿಕಾರಿದೆ. ಅದೇನ್ ಸ್ಟೈಲು, ಅದೇನ್ ಗತ್ತು. ಕೆಜಿಎಫ್ ರಾಕಿ ಬಾಯ್ ರೇಂಜ್ ನಲ್ಲಿ ಪೋಸು ನೋಡಿದ್ರಲ್ಲ ಸಚಿವ ಜಮೀರ್ ಅಹಮದ್ ಅವರ ಸ್ಟೈಲ್. ಆದ್ರೆ ಇಲ್ಲಿ ಮ್ಯಾಟರ್ ಆಗಿರೋದು ಸೂಟು ಬೂಟು ಗಾಗಲ್ಸ್ ಹಾಕಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೊಡ್ತಾ ಇರೋ ಅವರ ಪೋಸ್ ಅಲ್ಲ, ಬದಲಾಗಿ ಅವರು ಪ್ರಯಾಣಿಸಿದ್ದ ಐಷಾರಾಮಿ ಜೆಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಐಷಾರಾಮಿ ಫ್ಲೈಟ್ ನಲ್ಲಿ ಸಿದ್ದರಾಮಯ್ಯ ಜಮೀರ್ ಪ್ರಯಾಣ. ರಾಕಿ ಬಾಯ್ ಸ್ಟೈಲ್ ನಲ್ಲಿ ರೀಲ್ಸ್ ಹಾಕಿದ ಕಾಂಗ್ರೆಸ್ ಸಚಿವ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಬರಗಾಲದ ಬಗ್ಗೆ ಪ್ರಧಾನಿ ಜೊತೆ ಚರ್ಚೆ ಮಾಡೋಕೆ ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ರು. ಹೀಗೆ ದೆಹಲಿಗೆ ಹೋಗ್ ಬರುವಾಗ ಸಚಿವ ಜಮೀರ್ ಅಹಮದ್ ಖಾನ್ ವಿಶೇಷ ವಿಮಾನದ ವ್ಯವಸ್ಥೆ ಮಾಡಿದ್ರು. ಜೊತೆಗೆ ತಾವು ಕೂಡ ದೆಹಲಿ ಯಾತ್ರೆ ಮಾಡಿ ವಾಪಸ್ ಆಗಿದ್ರು. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ವಾಪಸ್ ಬರುವಾಗ ವಿಡಿಯೋ ಮಾಡಿರೋ ಸಚಿವ ಜಮೀರ್ ಅಹಮದ್ ಖಾನ್ ತಮ್ಮ ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಖಾನ್, ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ಇದ್ದು, ಇದೀಗ ವಿಶೇಷ ವಿಮಾನದಲ್ಲಿ ಪ್ರಯಾಣಿಸಿದ್ದೇ ರಾಜಕೀಯ ಚರ್ಚೆಯ ವಿಷಯವಾಗಿದೆ. ಐಷಾರಾಮಿ ಜೆಟ್ನಲ್ಲಿ ಪ್ರಯಾಣಿಸಿದ್ದ ಸಿಎಂ ಸಚಿವರನ್ನ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ. ಜಮೀರ್ ಖಾಸಗಿ ಜೆಟ್ ರೀಲ್ಸ್ಗೆ ಬಿಜೆಪಿ ಸಿಡಿಮಿಡಿ. ಬರಗಾಲದಲ್ಲಿ ದೌಲತ್ತು ಬೇಕಿತ್ತ ಅಂತ ಶೋಕಿಡಿ. ಸಿಎಂ ಸಿದ್ದರಾಮಯ್ಯ ಜಮೀರ್ ಅಹಮದ್ ಐಷಾರಾಮಿ ಯಾತ್ರೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯದಲ್ಲಿ ಬರದ ಸಂಕಷ್ಟದಲ್ಲಿ ರೈತರು ಆತ್ಮಹತ್ಯೆಯ ಹಾದಿಯನ್ನ ಹಿಡಿತಿದ್ದಾರೆ. ನೀವು ಜೆಟ್ನಲ್ಲಿ ಓಡಾಡ್ತೀರಾ? ಈ ದೌಲತ್ತು ಅಗತ್ಯ ಇತ್ತ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಸಮಾಜವಾದಿಯಲ್ಲ ಮಜಾವಾದಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಇವರಿಗೆ ಬರದಲ್ಲಿ ದೌಲತ್ತು. ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ, ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್. ಶಾಲೆಗೆ JCBಯಲ್ಲೇ ಪಯಣ. ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ JCB. ಸಮಾಜವಾದಿ ಅಂತ ಹೇಳ್ತಾರೆ. ಇದನ್ನ ಸಮಾಜವಾದಿ ಮಕ್ಕಳನ್ನು JCB ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನ ಸಮಾಜವಾದಿ. ಈ ರೀತಿ ಮಾಡೋದು ಸರಿಯಲ್ಲ. ಜನ ಸಜಾದಲ್ಲಿದ್ದಾರೆ, ಅಲ್ಲಿ ಬೇರೆ ಬೇರೆ ಡ್ರಾಟು ಇತ್ಯಾದಿ ಕಾರಣದಿಂದ ನೀವು ಮಜಾ ಮಾಡ್ತಾ ಇದ್ದೀರಿ. ಇವರು ಸಮಾಜವಾದಿ ಅಲ್ಲ ಮಜಾವಾದಿ ಅಂತ ನಾವು ಹಿಂದೇನು ಹೇಳ್ತಾ ಇದ್ವಿ, ಅದು ಮತ್ತೊಮ್ಮೆ ಸಿದ್ಧಗೊಳ್ಳುತ್ತೆ. ಮೋದಿಯದ್ದು ಐಷಾರಾಮಿ ಫ್ಲೈಟ್ ಅಲ್ವಾ? ಸಿದ್ದು ಪ್ರಶ್ನೆ. ಸಮಯದ ಅಭಾವದಿಂದ ವಿಮಾನ ಬಳಕೆ ಎಂದ ಡಿಕೆಶಿ. ಜಮೀರ್ ಅಹಮದ್ ಖಾನ್ ಖಾಸಗಿ ಜೆಟ್ ಪ್ರಯಾಣವನ್ನ ಟೀಕಿಸ್ತಾ ಇರೋ ವಿಪಕ್ಷ ನಾಯಕರಿಗೆ ಸಿಎಂ ಡಿಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರು ಓಡಾಡೋದು ಐಷಾರಾಮಿ ಫ್ಲೈಟ್ ಅಲ್ವಾ ಅಂತ ಕಮಲ ನಾಯಕರನ್ನ ಪ್ರಶ್ನಿಸಿದ್ದಾರೆ. ಇತ್ತ ಸಮಯದ ಅಭಾವದಿಂದ ವಿಮಾನ ಬಳಸಿರಬಹುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇತ್ತ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿಗರು ದಿನಕ್ಕೆ 3 ಬಾರಿ ಬಟ್ಟೆ ಬದಲಿಸ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಯಾತ್ರೆ ತಿರುಗಾಡ್ತಾರಪ್ಪ, ಹೇಳಯ್ಯ ನೀನು. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ ಹೇಳ್ರಿ. ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ, ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್. ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್. ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಭಾರತ ಹೋರಾಟ ಮಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು, ಹೋಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು. ಇನ್ನೇನು ಬಿಜೆಪಿ ಅವ್ರು ಹೋಗಿ ಯಾವಾಗ ಹೋರಾಟ ಮಾಡಲಿಲ್ವಲ್ಲ. MLAಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೈನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ತಿಲ್ವಲ್ಲ. ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ.
ಈಗ ನಾವು ಬೆಳಗಾವಿಯಿಂದ ಬಂದಪ್ಪ ಎಲ್ಲ MLA ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ನಾವೊಂದು 17-18 ಜನ ಯಾವುದೋ ಒಂದು ಫ್ಲೈಟಲ್ಲಿ ಬಂದು ನಾವು. ಓ ಇವರೇನು ಮೊನ್ನೆ ನಾನು ನೋಡಿದಲ್ಲ ಪ್ರೈಮ್ ಮಿನಿಸ್ಟರ್ ಜೊತೆ 3 ಪೀಸ್ ಸೂಟ್ ಹಾಕ್ಕೊಂಡು ಪ್ರಧಾನಮಂತ್ರಿಗಳು ಮೀಟ್ ಮಾಡಿದ್ದು. 3 ಪೀಸ್ ಸೂಟ್ ಹಾಕ್ಕೊಂಡು ಪ್ರಧಾನಮಂತ್ರಿಗಳು ಮೀಟ್ ಮಾಡಿದ್ದು ನೋಡಲಿಲ್ವಾ? ಆಮೇಲೆ ಇವರೇನು ಸ್ಪೆಷಲ್ ಫ್ಲೈಟ್ ಇಳಲ್ವಾ ಹೋಗಲ್ವಾ? ದಿನಕ್ಕೆ BJP ಅವ್ರು 3 ಬಟ್ಟೆ ಬದಲಾಯಿಸ್ತೀರಾ ನೀವು? ಒಟ್ಟಾರೆ ಮೊದಲೇ ಸ್ಪೀಕರ್ ಹುದ್ದೆ ಬಗ್ಗೆ ವಿವಾದದ ಮಾತುಗಳನ್ನ ಆಡಿ ಟಾರ್ಗೆಟ್ ಆಗಿದ್ದ ಜಮೀರ್ ಇದೀಗ ಧೀರ 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 ಸುಲ್ತಾನ ಅಂತ ರೀಲ್ಸ್ ಹಾಕಿ ಕೇಸರಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರುವುದಂತೂ ನಿಜ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.